ನಮಸ್ಕಾರ. IPL ಕಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇನ್ನು ನಿನ್ನೆ 2 ಮ್ಯಾಚ್ಗಳು ನಡೆದಿದ್ವು. ಒಂದರಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಕೋಲ್ಕತಾ ನೈಟ್ ರೈಡರ್ಸ್ ಮುಖಾಮುಖಿಯಾಗಿದ್ರು. ಹಾಗೆ ಇನ್ನೊಂದು ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್. ಒಂದು ಕಡೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ರೋಚಕ ಗೆಲುವಿನ ನಗೆಯನ್ನು ಬೀರಿದ್ರೆ, ಇನ್ನೊಂದು ಕಡೆ ಚೆನ್ನೈ ತಂಡ ಮತ್ತೆ ನೆಲಕಚ್ಚಿದೆ. ಈ ಬಗ್ಗೆ ಸಾಕಷ್ಟು ಮಾತಾಡೋಣ. ಇದರ ಜೊತೆಗೆ ಇವತ್ತು ನಡೀತಾ ಇರುವಂತಹ ಮ್ಯಾಚಸ್ ಗುಜರಾತ್ ಟೈಟನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ ಆಗ್ತಿದ್ದಾರೆ. ಈ ಬಗ್ಗೆ ಕೂಡ ಮಾತಾಡೋಣ. ಮೊದಲನೇದಾಗಿ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿರುವಂತಹ ಗೆಸ್ಟ್ಗಳನ್ನ ವೆಲ್ಕಮ್ ಮಾಡಿಬಿಡೋಣ. ಕ್ರೀಡಾ ವಿಶ್ಲೇಷಕರಾಗಿರುವಂತಹ ಮುಕುಂದ್ ಸರ್ ನಮ್ಮ ಜೊತೆ ಇದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಎಸ್, ಜೊತೆಗೆ ಕ್ರೀಡಾ ಅಭಿಮಾನಿಯಾಗಿರುವಂತಹ ಮಂಜುನಾಥ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಎಸ್, ಇನ್ನು ಮುಕುಂದ್ ಸರ್, ನಿಮ್ಮಿಂದ ಶುರು ಮಾಡೋದಾದ್ರೆ, ನಿನ್ನೆ ಸ್ಟೇಡಿಯಮಲ್ಲಿ ಒಂಥರ ರನ್ಗಳ ಹೊಳೆನೇ ಹರಿದಿದೆ. ನಿನ್ನೆ ಲಕ್ನೋ ತಂಡ, ಇವನ್ ರಿಂಕು ಸಿಂಗ್ ಅವರು ಲಾಸ್ಟಿಗೆ ಒಂದು ಒಳ್ಳೆ ಟಫ್ ಫೈಟ್ ಕೊಟ್ಟರೂ ಕೂಡ ಲಕ್ನೋ ತಂಡ 4 ರನ್ಗಳ ರೋಚಕ ಜಯ ಪಡೆದಿರುವಂಥದ್ದು. ಹೇಗಿತ್ತು ಸರ್ ನಿನ್ನೆ ಮ್ಯಾಚ್? ನೆನ್ನೆ ಫಸ್ಟ್ ಒಂದು ಲೈನಲ್ಲಿ ಹೇಳೋದಾದ್ರೆ, ನೆನ್ನೆ ಎಲ್ಲರೂ ಬ್ಯಾಟಿಂಗ್ ಇದಾಯ್ತು. 2 ಮ್ಯಾಚ್ಗಳಲ್ಲೂ ನಾವು 4 ತಂಡಗಳು ಕೂಡ ಇನ್ನು 200+ ಹೊಡೆದಿರುವಂಥದ್ದು. ಆ್ಯಂಡ್ ಮೊದಲನೇ ಮ್ಯಾಚ್ ಬಗ್ಗೆ ಹೇಳೋದಾದ್ರೆ, ಇಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಅದರಲ್ಲೂ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳೇ ಮಿಂಚಿದ್ದು ಹೆಚ್ಚು ಇದರಲ್ಲಿ. ನಾವು ಎಸ್ಪೆಷಲಿ ಲಕ್ನೋ ಸೂಪರ್ ಜೈಂಟ್ಸ್ ಅಂತ ನೋಡೋದಾದ್ರೆ, ಫಾರಿನ್ ಪ್ಲೇಯರ್ಸೇ 4 ಜನ ಆಡಿದ್ರು. ಅವ್ರು ಆಡಿದ್ದೆ 5 ಜನ, ಅದ್ರಲ್ಲಿ 4 ಜನ ಫಾರಿನ್ ಪ್ಲೇಯರ್ಸೇ ಆಡಿದ್ರು. ಆ್ಯಂಡ್ ಎಸ್ಪೆಷಲಿ ಮಿಚೆಲ್ ಮಾರ್ಷು, ಪೂರನ್, ಇವರಿಬ್ಬರ ಬ್ಯಾಟಿಂಗ್ ಇದು ಮಾತ್ರ ಸಖತ್ತಾಗಿತ್ತು. ಸೊ ಆ್ಯಂಡ್ ಬಟ್ ಇಲ್ಲಿ ಏನಪ್ಪ ಅಂದರೆ, ಮಿಡ್ಲ್ ಆರ್ಡ್ರಲ್ಲಿ ಇದಾಗಲಿಲ್ಲ ಅವ್ರಿಗೆ, ಲಕ್ನೋಗೆ. ಬೇಕಾದ್ರೆ ಇನ್ನೂ ಒಂದು 12-13 ರನ್ನ ಕಲೆ ಹಾಕ್ಬೋದಾಗಿತ್ತು, ಬಟ್ ಅದಾಗಲಿಲ್ಲ. ಆ್ಯಂಡ್ ಡೇವಿಡ್ ಮಿಲ್ಲರ್ ಕೂಡ ಅವ್ರು ಇದು ಮಾಡಿಕೊಂಡ್ರು. ಸೊ ಈ ಇದರಲ್ಲಿ ನಾವು ನೋಡೋದಾದರೆ, ಏನು ಫಾರಿನ್ ಪ್ಲೇಯರ್ಸ್ ಏನಾದರೂ ಅವ್ರಿಗೆ ಅಡ್ವಾಂಟೇಜ್ ಆಯಿತು ನೆನ್ನೆ ಇದರಲ್ಲಿ LSGಗೆ. ಸೊ ಇನ್ನು ನಾವು ಈ ಇದರಲ್ಲಿ ಅಂದರೆ, ಅವ್ರ ಅಪೋನೆಂಟ್ ಟೀಮಲ್ಲಿ ನಾವು ಇದು ಮಾಡಿದ್ರೆ ಅಂತ ಹೋರಾಟ ಕಂಡು ಬಂದಿಲ್ಲ. ಎಸ್ಪೆಷಲಿ KKRಗೆ ಅದು ಹೋಮ್ ಗ್ರೌಂಡಲ್ಲಿ ಸೋಲೋದು ಅವ್ರಿಗೆ ಅಂದರೆ ಸಿಕ್ಕಾಪಟ್ಟೆ ಐತೆ. ಅವರು 2 ಸೀಸನ್ಗಳಲ್ಲಿ ಅವರು ಹೋಮ್ ಗ್ರೌಂಡಲ್ಲಿ 2 ಮ್ಯಾಚ್ಗಳನ್ನು ಇದು ಮಾಡ್ಕೊಂಡಿರೋವಂಥದ್ದು. ಅಂಥದ್ರಲ್ಲಿ ಈ ಸೀಸನ್ ಮತ್ತೆ ಅವ್ರಿಗೆ ಆಗಿರೋವಂಥದ್ದು. ಬಟ್ KKRಲ್ಲಿ ಏನು ಪ್ರಾಬ್ಲಮ್ ಆಯಿತು ಅಂದರೆ, ಮತ್ತೆ ಏನು ನಿನ್ನೆ ಅವರು ಸುನಿಲ್ ನರೈನ್ ಸ್ವಲ್ಪ 30 ರನ್ಗಳು ಕಾಣಿಕೆ ಕೊಟ್ಟರು. ಬಟ್ ಮಿಡ್ಲ್ ಆರ್ಡ್ರಲ್ಲಿ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಯಿತು. ರಹಾನೆ ಮತ್ತೆ ಚೆನ್ನಾಗಿ ಆಡಿದ್ರು ಇದರಲ್ಲಿ. ಬಟ್ ಅವ್ರಿಗೆ ಎಸ್ಪೆಷಲಿ ಮಿಡ್ಲ್ ಆರ್ಡ್ರಲ್ಲಿ ಯಾರು ಹೇಳ್ತಾರೆ, ಅದರಲ್ಲೂ ನಾವು ಆಂಡ್ರೆ ರಸಲ್ ಹೇಳ್ತೀವಲ್ಲ, ಅವರಿಂದ ಒಂದು ಕಾಂಟ್ರಿಬ್ಯೂಷನ್ ಬರಲೇಬೇಕಿತ್ತು. ಅವರು ಈ ಸೀಸನಲ್ಲಿ ಇನ್ನೂ ಏನು ತೋರಿಸ್ತಾ ಇಲ್ಲ ಪ್ರದರ್ಶನ. ಬಟ್ ರಿಂಕು ಸಿಂಗ್ ನೋಡಿ, ಅವ್ರು ಲಾಸ್ಟ್ ಬಾಲ್ವರೆಗೂ ಫೈಟ್ ಮಾಡಿದ್ರು. ಲಾಸ್ಟ್ ಬಾಲಲ್ಲೂ ಕೂಡ ಅವ್ರು 6 ಹೊಡೆದ್ರು. ಬಟ್ ಅಷ್ಟೊತ್ತಿಗೆ ಕೈ ಮೀರೋಗಿತ್ತು. ಯಾಕಂದರೆ ಇನ್ನೊಂದು 2 ಬಾಲ್ ಇದ್ದಿದ್ರು ಗೆಲ್ಬೋದಾಗಿತ್ತು KKR. ಬಟ್ T20 ಕ್ರಿಕೆಟ್ನಲ್ಲಿ ಮತ್ತೆ 2 ಬಾಲ್ ಕೊಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ರಿಂಕು ಸಿಂಗ್ಗೆ ಎಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅಂದ್ರೆ, ಮತ್ತೆ ಗುಜರಾತ್ ಇವ್ರ ಮೇಲೆ ಹೊಡೆತಾರೆ ಅಂತ. ಅದೇ ಥರ ಸಿನಾರಿಯೋ ಇತ್ತು ನೆನ್ನೆ ಮ್ಯಾಚಲ್ಲೂ ಕೂಡ. ಬಟ್ ಎಲ್ಲ ದಿನನೂ ಎವ್ರಿ ಡೇ ಇಟ್ಸ್ ನಾಟ್ ಎ ಸಂಡೇ. ಸೊ ಹಾಗಾಗಿ ರಿಂಕು ಸಿಂಗ್ ಅದೇ ಮಾತು ಮೇಲೆ ಇಟ್ಕೊಂಡಿರ್ತಾರೆ. ಬಟ್ ವೆರಿ ಗುಡ್ ಫೈಟ್ ಇದಾಯ್ತು ಫಸ್ಟ್ ಮ್ಯಾಚಲ್ಲಿ. ಬೌಲಿಂಗಲ್ಲೂ ಇನ್ನೊಂದು ಸ್ವಲ್ಪ ಕಡಿವಾಣ ಹಾಕಿದ್ರೆ ಲಕ್ನೋ ಸೂಪರ್ ಜೈಂಟ್ಸ್ ಅನ್ನ ಆರಾಮಾಗಿ ವಿನ್ ಆಗ್ಬೋದಾಗಿತ್ತು KKR. ಬಟ್ ಫಾರ್ಚುನೇಟ್ಲಿ LSG ಗೆಲ್ತು. ರಿಷಬ್ ಪಂತ್ ಫೈನಲಿ ಸ್ವಲ್ಪ ರಿಲ್ಯಾಕ್ಸ್ಡ್ ಆದ್ರು, ನಿಟ್ಟುಸಿರು ಬಿಟ್ರು, ಅಪ್ಪ ಗೆದ್ವಿ ಅನ್ನೋ ಥರ ಫೀಲ್ಡಲ್ಲಿ. ಒಂದೊಂದು ಬಾಲನ್ನು ಹಾಕಿದಾಗೂ ಕೂಡ ಅವ್ರಿಗೆ ಒಂದು ಬೌಂಡ್ರಿ ಹೊಡ್ತಾ ಇದ್ರು, ಫ್ರಸ್ಟ್ರೇಷನ್ ತೋರಿಸ್ತಾ ಇದ್ರು ಬೌಲರ್ ಮೇಲೆ. ಯಾಕೆ ಆ ಥರ ಆಗ್ತಾ ಇದೆಯಾ ಬೌಲಿಂಗ್, ಅಷ್ಟು ಚೆನ್ನಾಗಿ ಪಿಚ್ಚಿದ್ದು ಕೂಡ ಅಂತ. ಬಟ್ ಫೈನಲಿ ಅವ್ರು ವಿನ್ ಆಗಿದ್ದು LSGಗೆ. ಇವಾಗ ಒಂದ್ಸಲ ನಿರಾಳ ಆಗಿರ್ತಾರೆ. ಸರ್, ಇನ್ನು ಮಂಜು ಅವರೇ, ರಿಂಕು ಸಿಂಗ್ ಅವ್ರನ್ನ ಸ್ವಲ್ಪ ಮುಂಚೆ ಕಳಿಸಿದ್ರೆ KKR ವಿನ್ ಆಗೋ ಚಾನ್ಸಸ್ ಇರ್ತಿತ್ತಾ ಹೇಗೆ ಅಂತ? ಆಲ್ರೆಡಿ ವಿನ್ ಆಗಿದ್ರು ಆಲ್ಮೋಸ್ಟ್. ಅಲ್ಲಿ ವೆಂಕಟೇಶ್ ಅಯ್ಯರು ಹರಾನೆ ಆಡೋ ಟೈಮಲ್ಲಿ ಆಲ್ರೆಡಿ LSG ಅವ್ರಿಗೆ ಒಂಥರ ಹೆಂಗೆ ಅಂದ್ರೆ ಏರುಪೇರು ಆಗಿತ್ತು ಬೌಲಿಂಗ್ ಅಲ್ಲಾಗ್ಲಿ. ನೋಡಿ, ಒಂದ್ ಕಡೆ ಪಂತ್ಗೆ 2 ಕಡೆ ಪ್ರೆಜರು. ಒಂದ್ ಕಡೆ ಟೀಮ್ ಓನರ್ ಇಂದ ಪ್ರೆಜರು, ಒಂದ್ ಕಡೆ ಟೀಮ್ ಪ್ಲೇಯರ್ ಇಂದ ಪ್ರೆಜರು. ಯಾಕಪ್ಪ ಅಂತಂದ್ರೆ, ಇಲ್ಲಿ ಟೀಮ್ ಸೋಲೋದಕ್ಕೆ ಪ್ಲೇಯರ್ಸ್ಗಳು ಕಾರಣ ಆಗ್ತಾರೆ. ಅದ್ರ ಕ್ಯಾಪ್ಟನ್ ಆದವರು ಆಧಾರ ಸ್ತಂಭ ನಿಲ್ಬೇಕಿತ್ತು. ಚೆನ್ನಾಗಿ ಯಾರ್ಯಾರನ್ನ ಎಲ್ಲೆಲ್ಲಿ ಪ್ಲೇಸ್ ಮಾಡಬೇಕು ಅದನ್ನ ಮಾಡಲಿಲ್ಲ. ಹೆಂಗೆ ನೋಡಿ, ಯಾರನ್ನ ರವಿ ಬಿಷ್ಣೋಯ್ನ ಯಾವ ಪ್ಲೇಸಲ್ಲಿ ತರಿಸ್ಬೇಕಿತ್ತು ಆ ಪ್ಲೇಸಲ್ಲಿ ತಂದಾಗ ಒಂದು ಬೌಂಡ್ರಿ ಹೋದ ತಕ್ಷಣ ಅವ್ರಿಗೆ ಆಲ್ರೆಡಿ ಅಲ್ಲಿ ಯಾಕೆ ಆಗ್ತೇ ಮರ್ಯ, ಈ ಕಡೆ ಯಾಕಂದ್ರೆ ಕೈ ಆಕ್ಷನ್ಗಳು ನೋಡ್ದಂಗಿತ್ತು ನಾವುಗಳು. ಇನ್ನೊಂದು ಏನು ಅಂತಂದ್ರೆ, ಈ ಕಡೆ ಟೀಮ್ ಸೋತ್ರೆ ಓನರ್ಗಳು ಹತ್ರ ಬಯಸ್ಕೋಬೇಕು ನಾವು. ಓನರ್ಗಳು ಅವರು ಒಂಥರ ಕೋಚ್ ಆಗ್ಬಿಡ್ತಾರೆ ನಮಗೆ. ನೋಡಿದ್ವಿ LSG ಅಂತ ಬಂದಾಗ ಅವ್ರ ಓನರ್ಗಳ್ದು ಒಂಥರ ಬೇರೆ ಥರನೇ ಸಿನಾರಿಯೋ ಇರುತ್ತೆ ಈ ಒಂದು IPL ಸೀಸನಲ್ಲಿ. ಅದೇ ಥರನೇ ಕಳೆದ ವರ್ಷನೂ ಅಷ್ಟೇ LSG ಪರವಾಗಿ KL ರಾಹುಲ್ ಕೆಲವೊಂದು ಮ್ಯಾಚ್ಗಳು ಸೋತಾಗ ಅವ್ರ ಹತ್ರ ಬೈಸ್ಕೊಂಡಿರೋದು ನೋಡಿದ್ವಿ. ಕನ್ನಡಿಗರಾಗಿ ನಾವುಗಳು ಅವ್ರನ್ನ ಹೊರಗೆ ಬನ್ನಿ ಬೇಗ ಅಂತ ಹೇಳಿ ಅವ್ರನ್ನ ಹೊರಗೆ ಕರೆಸಿದ್ದು ಹೌದು, ನಿಜ ಇದೆ. ಒಂದು ಕಡೆ LSG ಆಲ್ಮೋಸ್ಟ್ ಅಲ್ಲಿ ಸೋತಿರೋದನ್ನ ಗೆದ್ಕೊಂಡ್ರು ಕೊನೆ 4 ರನ್ನಲ್ಲಿ. ಸರ್ ಹೇಳ್ದಂಗೆ ಇನ್ನು 2 ಬಾಲ್ ಎಕ್ಸ್ಟ್ರಾ ಕೊಡ್ಬೋದಿತ್ತು. 2 ಬಾಲ್ ಎಕ್ಸ್ಟ್ರಾ ಸಿಕ್ಕಿದ್ರೆ ಗೆಲ್ತಿದ್ರು.
ಕೊಡೋಕ್ಕಾಗಲ್ಲ ಅಂತೇಳಿ ಆ ಒಂದು ಓವರಲ್ಲಿ ಏನಾದ್ರೂ ಸ್ಪೀಡ್ ಬೌಲರ್ ಏನೋ ಹಾಕಿ ನೋ ಬಾಲೋ ವೈಡೋ ಏನೋ ಒಂದು ಹಾಕಿದ್ರೆ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ LSCನೂ ಸೋತಿರೋ ಅಂತ ತಂಡನೇ ಆಗೋದು. ಇನ್ನೊಂದೇನು ಅಂತಂದ್ರೆ ರಿಂಕು ಸಿಂಗ್ ಅಂತ ಬಂದಾಗ KKRಗೆ ಫೇವ್ರೇಟ್. ಇಂಥ ಸುಮಾರು ಸಿಚುವೇಶನ್ ಅಲ್ಲಿ ವಿನ್ ಮಾಡಿರೋದಿದೆ, 5 6 ಹೊಡೆದಿರೋದಿದೆ, S ದಯಾಳ್ಗೆ 6 ಹೊಡೆದಿರೋದಿದೆ, ಮತ್ತೆ ಬ್ಯಾಕ್ ಟು ಬ್ಯಾಕ್ 6 ಹೊಡೆದು ವಿನ್ ಮಾಡಿರೋದು ಇದೆ. ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ರಿಂಕು ಸಿಂಗ್ ಈಸ್ ದ ಬೆಸ್ಟ್ KKR ಟೀಮ್ಗೆ ಒಂದು ಆಧಾರ ಸ್ತಂಭ. ಈ ರಸಲ್ ಸರ್ ಹೇಳಿದ್ರು ರಸಲ್ ಮಿಂಚ್ತಾ ಇಲ್ಲ, ನಾರಾಯಣ್ ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಟ್ಟರು. ನಾನು ಆ ಸ್ಕೋರ್ ತೆಗೆದು ನೋಡ್ತೀನಿ, ಪವರ್ ಪ್ಲೇ 6 ಓವರ್ಗೆ ಆಲ್ರೆಡಿ 90 ಚಿಲ್ಲರೆ ಆಗ್ಬಿಟ್ಟಿದೆ. ಇದು ಆಲ್ರೆಡಿ LSC ಸೋಲೋದು ಗ್ಯಾರಂಟಿ, ಪವರ್ ಪ್ಲೇಲಿ ವಿಕೆಟ್ ಬಂತು. ಈ ಡಿಕಾಕು ಈ ಫಾರಿನ್ ಪ್ಲೇಯರು KKR ಅಲ್ಲಿ ಯಾರು ಮಿಂಚ್ತಾ ಇಲ್ಲ, ಡಿಕಾಕ್ ಮಿಂಚ್ತಾ ಇಲ್ಲ, ಈ ಕಡೆ ರಸಲ್ ಮಿಂಚ್ತಾ ಇಲ್ಲ. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಫಸ್ಟ್ ಅಲ್ಲಿ ಅವ್ರು ಮಿಂಚಿಲ್ಲ ಅಂದ್ರೆ ಮಿಡ್ಲ್ ಅಲ್ಲಿ ಇವರು ಮಿಂಚಕ್ಕಾಗ್ತಾ ಇಲ್ಲ. ನರೇನ್ ಸ್ವಲ್ಪ ಕಾಂಟ್ರಿಬ್ಯೂಷನ್ ಅಲ್ಲಿ ಇಲ್ಲಿ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ, ಬೌಲಿಂಗ್ ಅಲ್ಲಿ ಮಾತ್ರ ಕೊಡ್ತಾ ಇದ್ದಾರೆ. ಅದ್ ಬಿಟ್ರೆ ಬ್ಯಾಟಿಂಗ್ ಅಲ್ಲಿ ಅವ್ರು ಏನಾದ್ರು ಕಾಂಟ್ರಿಬ್ಯೂಷನ್ ಕೊಟ್ಟರು ಅಂದ್ರೆ ಎಲ್ಲೋ ಒಂದ್ ಕಡೆ ಎಲ್ಲಿ ಮಿಸ್ ಆಗ್ತಿದೆ, ಅದು KKR ತುಂಬಾ ಡೀಪ್ ಆಗಿ ನೋಡಿ ಯೋಚನೆ ಮಾಡಿ ಚೂಸ್ ಮಾಡ್ಬೇಕಾಗುತ್ತೆ ಯಾರು ಬರ್ಬೇಕು. ನನ್ನ ಪ್ರಕಾರ ರಘುವಂಶಿಗಿಂತ ಮನೀಶ್ ಪಾಂಡೆ ಬಂದಿದ್ರೆ ಬೆಟರ್ ಇತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಯಾಕಂದ್ರೆ ಒಬ್ಬ ಎಕ್ಸ್ಪೀರಿಯನ್ಸ್ಡ್ T20ಲೇ ಸ್ಟಾರ್ಟಿಂಗ್ ಅಲ್ಲಿ ಹೆಂಗಿತ್ತು ಅಂದ್ರೆ ಅವ್ರೆಲ್ಲ ಆಡಲ್ಲ ಅಂತ ಕೂರಿಸಿದ್ರೆ ಎಂತ ಪ್ಲೇಯರ್ ಆದ್ರೂ ಆಡೋದೇ ಇಲ್ಲ. ಅವನು ಸ್ವಲ್ಪ ಚಾಲ್ತಿ ತರಬೇಕು. ಮನೀಶ್ ಪಾಂಡೆ ತಂದ್ರೆ ಬೆಟ್ರು ಅಂತ ನನ್ನ ಪ್ರಕಾರ, ಸೀನಿಯಾರಿಟಿ ನೋಡಿದ್ರೆ. ಓಕೆ, ಇನ್ನು ಮುಕುಂದ್ ಸರ್, ನಿನ್ನೆ ಶಾರ್ದೂಲ್ ಠಾಕೂರ್ ಅವರ 5 ವೈಡ್ಗಳು. ಸೊ ಈ ಕ್ರಿಕೆಟ್ ಅನ್ನೋಂಥ ಒಂದು ಗೇಮಲ್ಲಿ ವೈಡ್ಗಳು ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ? ಯಾಕೆ ವೈಡುಗಳು ಜಾಸ್ತಿ ಹೋಗುತ್ತೆ? ಕೆಲವೊಂದು ಸ್ಟಾರ್ ಪ್ಲೇಯರ್ಸೇ ವೈಡ್ಗಳು ಆಗ್ತಾ ಇರ್ತಾರೆ, ಬಟ್ ಅದು ನಾವು ಅನ್ಕೊಂತೀವಿ ಬೌಲರ್ ತಪ್ಪು ಅಂತ. ದಟ್ ಈಸ್ ರಾಂಗ್. ಅದೊಂದು ಗೇಮ್ ಪ್ಲಾನ್, ಅಂದ್ರೆ ಅದೊಂದು ಸ್ಟ್ರಾಟಜಿ ಇರುತ್ತೆ. ಅಂದ್ರೆ ಒಬ್ಬ ಪ್ಲೇಯರ್ ಮೇಲೆನೆ ಅವ್ರು ವೈಡ್ಗಳು ಹಾಕ್ತಿದ್ದಾರೆ ಅಂದ್ರೆ ಅವ್ನ ವೀಕ್ ಪಾಯಿಂಟ್ ಮೇಲೆ ವರ್ಕೌಟ್ ಮಾಡ್ತಿದ್ದಾರೆ ಅಂತ ಅರ್ಥ. ಸೊ ಈಗ ತುಂಬಾ ಸಲ ಈ ಸೀಸನ್ ಅಲ್ಲೇ ನಾವು ನೋಡಿದ್ದೀವಿ, ವೈಡ್ಗಳು ಹಾಕಿ ಆಮೇಲೆ ಸ್ವಲ್ಪ ಒಳಗಡೆ ತಗೊಂಡು ಬಾಲ್ಗಳನ್ನ ವೇಸ್ಟ್ ಮಾಡ್ಕೊಂಡು ಆಮೇಲೆ ಗೆದ್ದಿರುವಂತ ಇತಿಹಾಸ ಇದೆ ಈ ಸೀಸನ್ ಅಲ್ಲೇ. ಸೊ ಅದೇ ರೀತಿನೇ ವರ್ಕೌಟ್ ಮಾಡಿರ್ತಾರೆ. ಶಾರ್ದೂಲ್ ಠಾಕೂರ್ ಅಂತ ಅನುಭವಿ ಪ್ಲೇಯರ್ ಆ ತರ ಆಗ್ತಿದ್ದಾರೆ ಅಂದ್ರೆ ಇಟ್ಸ್ ಎ ಬ್ಯಾಟ್ಸ್ಮನ್ ಗೊತ್ತಾಗ್ತಾ ಇರುತ್ತೆ, ಬೌಲರ್ ನನ್ನ ವೀಕ್ನೆಸ್ ಪಾಯಿಂಟ್ ಗೊತ್ತಾಗಿದೆ, ಅದಕ್ಕೆ ಈ ತರ ಹಾಕ್ತಿದ್ದಾನೆ ಅಂತ. ಬಟ್ ಸಮ್ಟೈಮ್ಸ್ ಯಾಕೆ ವೈಡ್ಗಳು ಹೋಗುತ್ತೆ ಅಂದ್ರೆ ಬಾಲ್ ಬಿಡೋ ಟೈಮಲ್ಲಿ ಅದು ಜಾರುತ್ತೆ ಸ್ವಲ್ಪ. ಸೊ ಅವಾಗ 100% ಹೋಗುತ್ತೆ. ಬಟ್ ವೈಡ್ಗಳು ಹಾಕಿದಾಗೂ ಅವ್ರು ವಿಕೆಟ್ ಕವರ್ ಮಾಡ್ಕೊಂಡು ಆಡ್ತಿರ್ತಾರ. ಸೊ ಇದನ್ನ ಅವ್ರನ್ನ ಸ್ವಲ್ಪ ಈ ಕಡೆ ಬಂದು ಮತ್ತೆ ಫುಲ್ ಟಾಸ್ ಕಾಲ್ ಮೇಲೆ ಹಾಕಿದ್ರೆ LB ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಾಂದ್ರೆ ಬ್ಯಾಟ್ ಟಚ್ ಆಗಿ ವಿಕೆಟ್ ಕೀಪಿಂಗ್ ಹೋಗೋಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿನೇ ಆ ಥರ ವೈಡ್ಗಳನ್ನ ಇದು ಮಾಡ್ತಾರೆ. 5 ಏನು ಶಾರ್ದೂಲ್ ಠಾಕೂರ್ ಅಂತ ಬೌಲರು 5 ವೈಡ್ಗಳು ಹಾಕ್ಬಿಟ್ರಲ್ಲ ಅಂತ ನಾವು ಯೋಚನೆ ಮಾಡೋದಲ್ಲ, ಅದು ಒಂದು ಪ್ಲಾನ್ ನಡೀತಾ ಇದೆ ಅಂತ ಅರ್ಥ. ಸ್ಟ್ರಾಟಜಿ ದಟ್ಸ್ ಇಟ್. ಸೊ ಹಾಗಾಗಿ ಯೋಚನೆ ಮಾಡ್ಬೇಕಾಗಿಲ್ಲ. ಬಟ್ ಏನಪ್ಪಾ ಅಂದ್ರೆ ನಿನ್ನೆ ಇದರಲ್ಲಿ ಶಾರ್ದೂಲ್ ಠಾಕೂರ್ 50+ ಸ್ಕೋರ್ ಅನ್ನ ಕೊಟ್ಟರು. ಸೊ ಅದೊಂದು ಬೇಸರನೇ, ಯಾಕಂದ್ರೆ ಅಂತ ಅನುಭವಿ ಪ್ಲೇಯರ್ ಇದಕ್ಕೆ. ಬಟ್ ಇಟ್ಸ್ ಎ T20 ಬ್ಯಾಟ್ಸ್ಮನ್ಗಳಲ್ಲಿ ಇದದು ಫಾರ್ಮೆಟ್. ಸೊ ಹಾಗಾಗಿ ಇಲ್ಲಿ ಬೌಲರ್ಗಳು ಅದೇ ತಿನ್ಲೇಬೇಕಾಗುತ್ತೆ. ಸೊ ಶಾರ್ದೂಲ್ ಠಾಕೂರ್ ಅಂತ ಅಲ್ಲ, ಶಾರ್ದೂಲ್ ಠಾಕೂರ್ಗಿಂತ ಮೀರ್ಸ್ದಂತ ಬೌಲರ್ಗಳು ಕೂಡ ಚೆನ್ನಾಗಿ ತಿಂತಾರೆ. ಬಟ್ ನಿನ್ನೆ KKR ಬೌಲಿಂಗ್ ಅಲ್ಲೂ ಕೂಡ ತುಂಬಾ ಕಳಪೆ ಆಯ್ತು. 6 ಜನ ಬೌಲಿಂಗ್ ಏನೋ ಮಾಡಿದ್ರು, ಬಟ್ ಅದರ ವಿಕೆಟ್ ಸಿಕ್ಕಿದ್ದು 2 ಸೊ ಹಾಗಾಗಿ KKR ಅಂತ ಬೌಲಿಂಗ್ ಯೂನಿಟ್ ಆಂಡ್ರೆ ರಸಲ್ ಅಂತ ಆಲ್ರೌಂಡರು ಬೌಲಿಂಗ್ ಅಲ್ಲಿ ಎಂತೆಂಥ ವಿಕೆಟ್ಗಳು ತೆಗಿತಾ ಇದ್ರು. ಬಟ್ ಇವಾಗ ಒಂದು ಸುನಿಲ್ ನರನ್ಗಂತೂ ಇದೇ ಇಲ್ಲ, ವರುಣ್ ಚಕ್ರವರ್ತಿಗೆ ಅಂತ ಸಫಲತೆ ಸಿಗ್ತಾ ಇಲ್ಲ ನೆನ್ನೆ. ಸೊ ಹಾಗಾಗಿ ನನಗೆ KKR ಬೌಲಿಂಗ್ ಯೂನಿಟ್ ಕರೆಕ್ಟಾಗಿ ಕೆಲಸ ಮಾಡಿಲ್ಲ. ಅದೇ ಹೇಳಿದ್ನಲ್ಲ, ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಯಾರು ಎಷ್ಟು ಚೆನ್ನಾಗಿ ಆಡ್ತಾರೋ ಸೆಕೆಂಡ್ ಇನ್ನಿಂಗ್ಸ್ ಅಷ್ಟು ಈಸಿ ಆಗ್ತಾ ಹೋಗುತ್ತೆ. ಹಾಗಾಗಿ ನೆನ್ನೆ LSG ಒಂದು ಒಳ್ಳೆ ಸ್ಕೋರ್ ಇದು ಮಾಡ್ತು. ಬಟ್ ಕೇವಲ 4 ರನ್ನಿಂದ ಸೋಲ್ತಾರೆ ಅಂದ್ರೆ KKR ಬ್ಯಾಟಿಂಗ್ ಅನ್ನ ನೆನ್ನೆ ಒಪ್ಕೊಳ್ಳೇಬೇಕು. ಪಿಚ್ಚು ಅದೇ ತರ ಇತ್ತು. ಬಟ್ ಒಳ್ಳೆ ಈ ಗೇಮ್ ಅಂತೂ ಸಿಕ್ತು. ನಿಜ ಒಂದು ಕ್ಲೋಸೆಸ್ಟ್ ಮ್ಯಾಚ್. ನಾನು ಅನ್ಕೊಂಡೆ KKR ಗೆಲ್ಬಹುದು ಅಂತಲ್ಲ, ಇನ್ನೊಂದು 2-3 ಓವರ್ ಇದ್ದಾಗ. ಬಟ್ ಆಮೇಲೆ ಹೋಗ್ತಾ ಗೊತ್ತಾಯ್ತು ಎಸ್ ಇನ್ KKR ಆಗೋದಿಲ್ಲ. ಯಾಕೆಂದ್ರೆ ರಿಂಕು ಸಿಂಗ್ ಆಫ್ ಸೈಡ್ ಬಂದ್ರೆ ಅಲ್ಲಿ ಆಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಗೊತ್ತಾಗ್ತಾ ಇತ್ತು ಇನ್ನು KKR ಕತೆ ಮುಗೀತು, ಇನ್ನೊಂದು ಸೋಲ್ ಗ್ಯಾರಂಟಿ ಅಂತ. ಬಟ್ ಫೈಟ್ ಮಾಡಿದ್ದು ಲಾಸ್ಟ್ ಬಾಲ್ವರೆಗೂ ರಿಂಕು ಸಿಂಗ್ಗೆ ನಾನು ಒಪ್ಕೊಳ್ಳೇಬೇಕು. ವೆರಿ ಗುಡ್ ಆಟಗಾರ. ಎಸ್ ಸರ್, ನಿನ್ನೆ ಇನ್ನೂ ಒಂದು ಮ್ಯಾಚ್ ಕೂಡ ನಡೀತು. ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ನಡುವೆ, ಒಂಥರ ಕಿಂಗ್ಸ್ಗಳ ನಡುವೆ ಕಾದಾಟ. ಅದರಲ್ಲಿ ಚೆನ್ನೈ ಸೋತಿದೆ. ಸೊ ಮಂಜು ಸರ್, ಹೇಗಿತ್ತು ನಿನ್ನೆ ಮ್ಯಾಚ್? ನಿನ್ನೆ ನಾವು ಪಾಟೀಲ್ ಅವ್ರನ್ನ ಡಿಸ್ಕಸ್ ಮಾಡುವಾಗ ಹೇಳಿದ್ವಿ, ನಾವು ಆಲ್ಮೋಸ್ಟ್ ಪಂಜಾಬ್ ಗೆಲ್ಲುತ್ತೆ ಅಂತ ಹೇಳಿದ್ದೆ. ನಿನ್ನೆ LSG ಗೆಲ್ಲುತ್ತೆ ಅಂತಾನೂ ಹೇಳಿದ್ದೆ ನಾನು. ಇನ್ನೊಂದೇನು ಅಂತಂದ್ರೆ ಪಂಜಾಬ್ ಗೆಲ್ಲೋದಕ್ಕೆ ಕಾರಣ ಏನು ಅಂತಂದ್ರೆ ಬೇಸ್ ಚೆನ್ನಾಗಿದೆ, ಅದು ಬೌಲಿಂಗ್ ಚೆನ್ನಾಗಿದೆ. ನೋಡಿ ಎಲ್ಲ 86ಕ್ಕೆ 5 ವಿಕೆಟ್ ಹೋಗಿತ್ತು ಬಿಲೋ 8 ಓವರಲ್ಲಿ.
ಅದೇ ಇನ್ನು 12 ಓವರ್ ಅಲ್ಲಿ 136 ಒಂದೇ ವಿಕೆಟ್ ಹೋಗಿದೆ. ನೋಡಿ ಎಷ್ಟು ವೀಕ್ನೆಸ್ ಇದೆ ಅಂತಂದ್ರೆ, ಒಬ್ಬ ಯಂಗ್ ಪ್ಲೇಯರು ಅಂತ ಸೀನಿಯರ್ ಟೀಮ್ ಮೇಲೆ ಆಡ್ತಾನೆ ಅಂತಂದ್ರೆ ಎಷ್ಟು ಲೂಸ್ ಇರ್ಬೋದು ಬೌಲಿಂಗ್ ಆಗ್ಲಿ. ನೋಡಿ ನೂರ್ ಅಹಮದ್ ನಿನ್ನೆ ಹೊಡಿಸ್ಕೊಂಡ್ರು. ಟೋಟಲ್ ಆಗಿ ಜಡೇಜಾಗೂ ಯಾವುದೇ ಒಂದು ಕಾಂಟ್ರಿಬ್ಯೂಷನ್ ಇಲ್ಲ. ಡಿವನ್ ಕಾನ್ವೆ ಬಿಟ್ರೆ, ದುಬೆ ಸ್ವಲ್ಪ ಬಿಟ್ರೆ ಬೇರೆ ಯಾರೂ ಅಲ್ಲಿ ಒಬ್ಬ ಪ್ಲೇಯರ್ ಸೀಮಿತವಾಗಿ ಯಾರೂ ನನ್ನ ಟೀಮ್ಗೆ ಆಡ್ತೀನಿ ಅನ್ನೋ ಒಂದು ಸೀನಿಯರಿಟಿ ತಗೊಳ್ತಾ ಇಲ್ಲ. ನೋಡಿ ಗಾಯಕ್ವಾಡ್ ತುಂಬಾ ನೋಡಿದ್ವಿ, ಎಷ್ಟು 4-5 ಮ್ಯಾಚ್ ಆಡಿದ್ದಾರೆ. ಈ ಒಂದು ಮ್ಯಾಚಲ್ಲಿ ಏನೋ 50+ ಬಿಟ್ರೆ ಬೇರೆ ಮ್ಯಾಚಲ್ಲಿ ಎಲ್ಲೂ ಸ್ಕೋರೇ ಮಾಡಿಲ್ಲ ಆತ. ಅದು ಎಲ್ಲೋ ಒಂದ್ ಕಡೆ ಟೀಮ್ಗೆ ಹೊಡ್ತಾ ಕೊಡ್ತಾ ಇದೆ. ನೋಡಿ ಸ್ಟ್ರಾಂಗ್ ಆಗಿ ಏನೋ ಪವರ್ ಪ್ಲೇ ವಿಕೆಟ್ ರನ್ ಬಂತ, ಆಲ್ಮೋಸ್ಟ್ ಏನೋ ಒಂದು ನಿಯರ್ ಬೈ ರೂಮ್ ಹೋಗ್ತದೆ. ಇದು KKR ನೋಡಿ, ನಿನ್ನೆ ಅಷ್ಟೇ KKR 90 ಚಿಲ್ಲರ ಪವರ್ ಪ್ಲೇ ಸ್ಕೋರ್ ಆಯ್ತು, ಆದ್ರೂ ಅವ್ರು 4 ರನ್ನಿಂದ ಸೋತ್ರು. ಅದೇನಾದ್ರೂ ಒಂದ್ ಒಳ್ಳೆ ಮಿಡ್ಲಲ್ಲಿ ಏನಾದ್ರು ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ 18-19 ಅವ್ರಿಗೆ ಕ್ಲೋಸ್ ಮಾಡಿರೋರು ಮ್ಯಾಚ್ ರನ್. ಇದು ಪಂಜಾಬಲ್ಲೂ ಹಂಗೆ ಆಗ್ತಾ ಇದೆ. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ CSK ಎಲ್ಲಿ ಕೊರತೆ ಕಾಡ್ತಾ ಇದೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಬ್ಯಾಟಿಂಗ್ ಅಲ್ಲಿ ತುಂಬಾ ಕೊರತೆ ಕಾಣ್ತಾ ಇದೆ. ಫಾರಿನ್ ಪ್ಲೇಯರ್ ಇದ್ದಾರೆ, ಡಿವನ್ ಕಾನ್ವೆ ಇದ್ದಾರೆ, ರಚನ್ ರವೀಂದ್ರ ಇದ್ದಾರೆ, ಬೌಲಿಂಗ್ ಅಲ್ಲಿ ನೂರ್ ಅಹಮದ್ ಇದ್ದಾರೆ. ಬ್ಯಾಟಿಂಗ್ ಅಲ್ಲಿ ಬೇಕೇ ಬೇಕು, ಒಬ್ಬ ಬಿಗ್ ಹಿಟ್ಟರ್ ಬೇಕೇ ಬೇಕು. ಆಲ್ಮೋಸ್ಟ್ ಅಲ್ಲಿ ನೀವು ದುಬೆ ಮೇಲೆ ಯಾವಾಗ್ಲೂ ನೀವು ಫೋಕಸ್ ಮಾಡ್ತೀರಾ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅವ್ರನ್ನ ತಗೊಳ್ತೀರಾ ಅಂತಂದ್ರೆ ಅದು ಎಲ್ಲೋ ಮೈನಸ್ ಆಗ್ತಾ ಹೋಗುತ್ತೆ. ಒಬ್ಬ ಪ್ಲೇಯರ್ ಆನ್ ಫೀಲ್ಡ್ ಅಲ್ಲಿ ಫೀಲ್ಡ್ ನ ಅರ್ಥ ಮಾಡ್ಕೊಳ್ಳುವಂತ ಪ್ಲೇಯರ್ ಬೇಕೇ ಬೇಕು. ಡಿವನ್ ಕಾನ್ವೆ ಆಗ್ಲಿ, ರಚನ್ ರವೀಂದ್ರ ಆಗ್ಲಿ, ನಿನ್ನೆ ಕ್ಯಾಚ್ ಬಿಟ್ರು ರಚನ್ ರವೀಂದ್ರ. ಅದು ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಮೈನಸ್ ಆಯ್ತು ಪಂಜಾಬ್ಗೆ ಗೆಲ್ಲೋದಿಕ್ಕೆ. ಓಕೆ ಸರ್, ಇನ್ನು ನಿನ್ನೆ ನಮ್ಮ ಪ್ರಿಯಾಂಶ್ ಆರ್ಯ ಅವರ ಭರ್ಜರಿ ಶತಕ, ಇದ್ರ ಮುಂದೆ ಚೆನ್ನೈ ಟೀಮ್ ಕಂಪ್ಲೀಟಾಗಿ ಮಂಕಾಗಿ ಹೋಗ್ಬಿಡ್ತು. ಹೇಗಿತ್ತು ಸರ್ ಮ್ಯಾಚ್? ಸೊ ಜಸ್ಟ್ 19 years old ಬಾಯ್, ಅವರು ಬಂದು 4ನೇ ಮ್ಯಾಚಲ್ಲೇ ಸೆಂಚುರಿ ಹೊಡೆದು ಇದು ಮಾಡಿರೋದು ಸಿಕ್ಕಾಪಡೆ ಗುಡ್ ಥಿಂಗ್. ಯಾಕಂದರೆ ಪಂಜಾಬ್ ಟೀಮ್ಗೆ ಅಷ್ಟೇ ಅಲ್ಲ, ಇಂಡಿಯನ್ ಕ್ರಿಕೆಟ್ಗೂ ವೆರಿ ಗುಡ್ ಥಿಂಗ್. ಯಾಕಂದರೆ ಇದು IPL ಇದರಲ್ಲೇ ಫಾಸ್ಟೆಸ್ಟ್ 3ನೇ ಸೆಂಚುರಿ ಅಂತೇನೋ ಇದೆ, 4ನೇ ಸೆಂಚುರಿ. ಅಂದರೆ ಇಂಡಿಯನ್ ಇದರಲ್ಲಿ ಯೂಸಫ್ ಪಠಾಣ್ ಬಿಟ್ರೆ ಇವರೇ ಇರೋದು 39 ಬಾಲ್, ವೆರಿ ಗುಡ್. ಬಟ್ ಅದೇ ಇವ್ರ ಫಸ್ಟ್ ಸ್ಟಾರ್ಟಿಂಗ್. ಮತ್ತೆ ಇವಾಗ ನಾವು ಅಶ್ವಿನಿ ಕುಮಾರ್ ಇವ್ರ ಪುತ್ತೂರು ನೋಡಿದ್ವಲ್ಲ, ಅದೇ ತರ ಆಗ್ಬಾರ್ದು, ಇವರು ತೋರಿಸ್ಬೇಕಾಗುತ್ತೆ. ಬಟ್ ಆ ಅಗ್ರೆಸಿವ್ನೆಸ್ ಇದೆ. ಬಟ್ ಏನಪ್ಪಾ ಅಂದ್ರೆ ನಿನ್ನೆ ಚೆನ್ನೈ ಸೂಪರ್ ಕಿಂಗ್ಸ್ ಪಂಜಾಬ್ ಕಿಂಗ್ಸ್ನ ನಾವು ಅನಲೈಸ್ ಮಾಡ್ತಾ ಹೋದ್ರೆ ಇಟ್ಸ್ ಎ ವೆರಿ ಬ್ಯಾಡ್ ಥಿಂಗ್. ಅವರು ಏನೋ ಹೇಳ್ತಾರಲ್ಲ ನೋಡಿ, ತಪ್ಪು ನೋಡ್ದೋಗುತ್ತೆ ಫಸ್ಟ್ ಟೈಮ್, ಬಟ್ ಮತ್ತೆ ಅದನ್ನು ರಿಪೀಟ್ ಮಾಡಬಾರ್ದು ಅಂತ. ಬಟ್ ಚೆನ್ನೈ ಸೂಪರ್ ಕಿಂಗ್ಸ್ ಮಾಡ್ತಿರೋ ಅತಿ ದೊಡ್ಡ ತಪ್ಪುಗಳನ್ನ ಪ್ರತಿ ಮ್ಯಾಚಲ್ಲೂ ಮಾಡ್ಕೊಂಡ್ಬರ್ತಾರೆ. ಅದಕ್ಕೆ ಅವ್ರಿಗೆ 4ನೇ ಮ್ಯಾಚ್ ಸತತವಾಗಿ ಸೋತಿದ್ರು, ಕರೆಕ್ಷನ್ಸ್ ಮಾಡ್ಕೋತಿಲ್ಲ, ಏನು ಮಾಡ್ಕೋತಾ ಇಲ್ಲ ಅನ್ಸುತ್ತೆ. ಏನು ಕ್ಯಾಚ್ಗಳನ್ನ ರಚಿನ್ ರವೀಂದ್ರನೇ ಈ ಸೀಸನ್ ಅಲ್ಲಿ ಎಷ್ಟು ಕ್ಯಾಚ್ 4 ಕ್ಯಾಚನ್ನು ಬಿಟ್ಟಿದ್ದಾರೆ. ಎಷ್ಟು ಈಸಿ ಕ್ಯಾಚ್ಗಳನ್ನ ಬಿಡ್ತಿದ್ದಾರೆ ಅಂದ್ರೆ ಅವ್ರ ಫೀಲ್ಡಿಂಗಲ್ಲಿ ಏನೂ ಇಲ್ಲ ಅಂತ. ನೀವು ಬ್ಯಾಟಿಂಗಲ್ಲೂ ಪರ್ಫಾರ್ಮೆನ್ಸ್ ಇಲ್ಲ ಈ ಬಾರಿ. ರಚಿನ್ ರವೀಂದ್ರ ಕ್ರೀಸ್ಗಳಲ್ಲಿ ನಿಂತ್ಕೋತಾರೆ ಅಂದ್ರೆ ಭಯ ಆಗುತ್ತೆ, ಎಷ್ಟೊತ್ತಪ್ಪ ಆಡ್ತಾರೆ ಅಂತ. ಬಟ್ ಈ ಸೀಸನಲ್ಲಿ ಏನೂ ಇಲ್ಲ. ಸೊ ಆಮೇಲೆ ಋತುರಾಜ್ ಗಾಯಕ್ವಾಡ್ ಬಗ್ಗೆ ಇಲ್ಲೊಂದು ಪಾಯಿಂಟನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಋತುರಾಜ್ ಗಾಯಕ್ವಾಡ್ ಫಸ್ಟ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಆಡಿದಾಗ ಅವ್ರು ತುಂಬ ಚೆನ್ನಾಗಿ ಆಡ್ತಾರೆ. ಬಟ್ ಚೇಸಿಂಗಿಗೆ ಅಂತ ಬಂದಾಗ ಋತುರಾಜ್ ಗಾಯಕ್ವಾಡ್ ಇನ್ನೂ ಅವ್ರೇನು ತೋರಿಸಲಿಲ್ಲ, ನಾನು ಕ್ಯಾಲಿಬರ್ ಇದ್ದೀನಿ ಅಂತ ಬೇಗ ಔಟ್ ಆಗ್ತಾರೆ. ಸೊ ಅದೊಂದು ಪ್ರಾಬ್ಲಮ್ ಆಗ್ತಾ ಇದೆ. ಆಮೇಲೆ ಇನ್ನೊಂದೇನೆಂದರೆ, ಲಾಸ್ಟ್ 2 ಮ್ಯಾಚ್ಗಳ ಮುಂಚೆ ಗಾಯಕ್ವಾಡ್ ಇಂಜುರಿ ಆಗಿದ್ರು. ಅದಾದ್ಮೇಲೆ ಅವ್ರಿಗೆ ಬಂದಿರೋದ್ರಿಂದ ಸ್ವಲ್ಪ ಏನಾದ್ರು ಪ್ರೆಷರ್ ಆಗಿ ಇದಾಗ್ತಾ ಇದೆಯಾ ಬ್ಯಾಟಿಂಗ್ ಆಡೋದಕ್ಕೆ ಅಂತ ನೋಡ್ಬೇಕು. ಆಮೇಲೆ ನೆನ್ನೆ ಆಶ್ಚರ್ಯ ಆಗಿದ್ದು ಧೋನಿನ 4ನೇ ಕ್ರಮಾಂಕದಲ್ಲಿ ಇಳಿಸಿದ್ದು. ಏನೋ ಅಭಿಮಾನಿಗಳಿಗೋಸ್ಕರ ಇದು ಮಾಡಿದ್ರೇನೋ ಅಂತ ನಾನು ಅನ್ಕೊಂಡೆ. 25 ಬಾಲ್ಗೆ 69 ಹೊಡಿಬೇಕಾಗಿತ್ತು. ನಾನು ಅನ್ಕೊಂಡೆ ಧೋನಿ ಮೋಸ್ಟ್ಲಿ ಒಂದಷ್ಟು 6 ಹೊಡಿದೆ. ಏನು ಹೊಡೆದಿಲ್ಲ, ಒಂದು 2-3 ಸಿಕ್ಸ್ ಹೋದು. ಸೊ ಏನಕ್ಕೆ ಹಾಗಾದ್ರೆ 4ನೇ ಪೊಸಿಷನ್ಗೆ ಬರ್ಬೇಕಾಯ್ತು. 4ನೇ ಪೊಸಿಷನ್ಗೆ ಇನ್ನ ಧೋನಿಗಿಂತ ಚೆನ್ನಾಗಿ ಆಡೋರು ಇದ್ದಾರೆ ಸರ್, ಅವ್ರನ್ನೇ ಇಳಿಸ್ಬೋದಾಗಿತ್ತು. ಇನ್ನೊಂದೇನು ಅಂತಂದ್ರೆ ಕನ್ಫರ್ಮೇಶನ್ ಇಲ್ಲ, ಒಬ್ಬ ಪ್ಲೇಸಲ್ಲಿ ಈ ಪ್ಲೇಸಲ್ಲಿ ಇವ್ರನ್ನ ಬರ್ಲೇಬೇಕು. ಇವರು ನಮ್ದು ಈಗ ಇದಿಲ್ಲ, ಓನ್ಲಿ ಅಭಿಮಾನಿಗಳಿಗೋಸ್ಕರ ಧೋನಿಯನ್ನ ಇಳಿಸೋದು ಅದು ಇದಾಗೋದಿಲ್ಲ. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ಬೌಲಿಂಗ್ ಯೂನಿಟಿ ಕೂಡ ನೆನ್ನೆ ಅಂತ ಇದಿಲ್ಲ. ಮತೀಶ್ ಪತಿರಾಣ ನಾವು ಲಾಸ್ಟ್ 2 ಸೀಸನ್ ನೋಡಿದೀವಿ ಅಂತ ಫುಲ್ಲು ಹೈಪ್ ಕ್ರಿಯೇಟ್ ಮಾಡಿ ತಗೊಂಡಾಗ ಇವಾಗ ಅವ್ರನ್ನ ಆರಾಮಾಗಿ ಆಡ್ತಿದ್ದಾರೆ. ಸೊ ಮಲಿಂಗ ಅಂತ ಬೌಲಿಂಗ್ ಸ್ಟೈಲನ್ನೇ ಹೊಂದ್ಕೊಂಡು, ಸೊ ಮಲಿಂಗ ಅಷ್ಟು 12-13 ವರ್ಷ ಕ್ರಿಕೆಟ್ ಆಡೋದವರು ಇವ್ರು 2-3 ಸೀಸನ್ಗೆ ಬಿದ್ದೋಗ್ತಾ ಇದ್ದಾರೆ ಅಂದ್ರೆ, ಸೊ CSK ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ 4-4 ಸೋತಿದ್ದಾರೆ. ಇನ್ನಿರೋದು ಅವರು 9 ಮ್ಯಾಚ್ ಏನೋ ಇದೆ. 9ರಲ್ಲಿ 7 ಗೆಲ್ಲೇಬೇಕು, ಅದು ವಿತ್ ಹೈ ರನ್ ರೇಟ್. ಹೌದು ಸರ್. ಓಕೆ, 8 ಅಂತೂ ಗೆದ್ರೆ ಓಕೆ, ಬಟ್ 7 ಅಂತೂ ಹೈ ರನ್ ರೇಟ್ ಅಲ್ಲೇ ಗೆಲ್ಬೇಕು. ಹಾಗಾಗಿ 8 ಗೆದ್ರು ಸಮವಾಗಿ 16 ಇದ್ದು ಅಂದ್ರೆ ಅಲ್ಲಿ ರನ್ ರೇಟ್ ಅದೇ ಇದಾಗುತ್ತೆ. ಹಾಗಾಗಿ ಚೆನ್ನೈಗೆ ಇವಾಗ ಸ್ವಲ್ಪ ಟೆನ್ಷನ್ ಇನ್ನ. ಯಾಕಂದ್ರೆ ಅವರು ಪುಟ್ದೇಳ್ಬೇಕಂದ್ರೆ ಇರೋ ತಪ್ಪುಗಳನ್ನ ಫಸ್ಟ್ ಸರಿತಿದ್ಕೋಬೇಕು.
ಟೀಮ್ನ ಕರೆಕ್ಟಾಗಿ ನಾನು ಇದು ಮಾಡ್ಕೋಬೇಕು. ಆ್ಯಂಡ್ ಧೋನಿಯಲ್ಲೂ ನೆನ್ನೆ ಕೂಡ ನಾವು ಒಂದು 2-3 ಲೂಪನ್ನು ನೋಡಿದ್ವಿ ವಿಕೆಟ್ ಕೀಪಿಂಗಲ್ಲಿ. ಅವ್ರ ಏಜ್ ಇದಾಗ್ತಾ ಇದೆ. ಮುಂಚೆ ಆದರೆ ಧೋನಿ ಕೈಯಿಂದ ಬಾಲ್ ಜಾರಿ ಉದಾಹರಣೆನೇ ಇಲ್ಲ. ಎಲ್ಲಾದರೂ ನಾವು ಚೆಕ್ ಮಾಡಿದ್ರೆ ಸಿಗೋದೇ ಇಲ್ಲ. ಬಟ್ ನಾವು ಈ IPL ಅಲ್ಲೇ ಕೈಯಿಂದ ಕೆಲವೊಂದು ಬಾಲ್ಗಳನ್ನು ಬಿಡ್ತಿದ್ದಾರೆ ಆ್ಯಂಡ್ ಜಂಪ್ಗಳೆಲ್ಲ ಹಾಕೋಕ್ಕಾಗೋದಿಲ್ಲ. ಸೊ ಇದೆಲ್ಲ ನೋಡಿದಾಗ ಬೆಟರ್ ನಾವು ಟೀಮನ್ನು ಕಟ್ಟೋವಾಗೆ ಅವ್ರು CSK ಸ್ವಲ್ಪ ಮ್ಯಾನೇಜ್ಮೆಂಟ್ ಇನ್ನು ಬೇರೆ ಥರ ಯೋಚನೆಗಳು ಮಾಡಬೇಕಾಗುತ್ತೆ. ಧೋನಿ ಇದ್ದಾರೆ ಎಲ್ಲ ನೋಡ್ಕೋತಾರೆ ಅನ್ನೋ ಧೋನಿ ಮೇಲೇನೂ ಹಾಕೋಕ್ಕಾಗೋದಿಲ್ಲ. ಋತುರಾಜ್ ಗಾಯಕ್ವಾಡ್ ಇದ್ದಾರೆ ಅಂದರೆ ಅವ್ರ ಕೈಯಲ್ಲೂ ಇದು ಮಾಡೋಕ್ಕಾಗಲ್ಲ. ಸೊ ಚೆನ್ನೈ ಇವಾಗ ಮ್ಯಾನೇಜ್ಮೆಂಟ್ ಸ್ವಲ್ಪ ಡಿಸಿಷನ್ಸ್ ತೊಗೊಬೇಕಾಗುತ್ತೆ ಟೀಮನ್ನು ಹೇಗೆ ಇದು ಮಾಡ್ಕೋಬೇಕು ಅಂತ. ಧೋನಿಗೇನು ಇವಾಗೇನು ತೊಂದರೆ ಇಲ್ಲ. ಅವ್ರು ಆಲ್ರೆಡಿ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟೆ ನಾನು ಏಜ್ ಆಗಿದೆ ಆದರೂ ಇದು ಮಾಡಬೇಕು ಅಂತ. ಸೊ ಹಾಗಾಗಿ ಇವಾಗ ಚೆನ್ನೈ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಎಸ್ ಸರ್. ಇನ್ನು ಮಂಜು ಅವರೇ, ನೆನ್ನೆ ಪಂಜಾಬ್ ಟೀಮಿನ ಪ್ಲಸ್ ಪಾಯಿಂಟ್ಸ್ ಏನೇನೆಲ್ಲ ಇತ್ತು ಮ್ಯಾಚಲ್ಲಿ? ಅದು ಪ್ಲಸ್ ಪಾಯಿಂಟ್ ಯುವಕ 100 ಹೊಡೆದ್ರು ಯುವಕರು. ಆಮೇಲೆ ಶಶಾಂಕ್ ಸಿಂಗ್ ಮಿಡ್ಲ್ ಆರ್ಡರ್ಲಿ ಸ್ಟ್ರಾಂಗ್ ಆಯಿತು. ಇಲ್ಲಿ 5 ವಿಕೆಟ್ ಬಿದ್ರೂ ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು, ಇದೇ ಮ್ಯಾಚ್ ಅಲ್ಲ ತುಂಬ ಮ್ಯಾಚ್ಗಳನ್ನ ಅವರು ಗೆಲ್ಸಿರೋದಿದೆ. ಮುಂಚೆ ಹೋದ ಸೀಸನ್ 2024ರಲ್ಲೂ ಅವ್ರು ಯಾರು ಅಂತಲೇ ಗೊತ್ತಿಲ್ಲದಿರೋ ಟೈಮಲ್ಲಿ ನಾನು ಶಶಾಂಕ್ ಶರ್ಮಾ ನಾನು ಇದು ಅಂತ ಹೇಳ್ಬಿಟ್ಟು ಅವರು ಆಕ್ಷನ್ನಲ್ಲಿ ಮಿಸ್ ಆಗಿ ಚೂಸ್ ಮಾಡಿದ್ರು. ಅವರು ಚೂಸ್ ಮಾಡಿದ ಮಿಸ್ ಇಲ್ಲ, ನಾನು ಪಕ್ಕ ಇದ್ದೀನಿ ಪಂಜಾಬ್ಗೆ ಗೆಲ್ಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ತುಂಬ ಮ್ಯಾಚ್ಗಳನ್ನ ಗೆಲ್ಸ್ಕೊಟ್ಟಿರೋದಿದೆ ಪಾರ್ಟ್ನರ್ಶಿಪ್ಪಲ್ಲಿ. ಸೊ ನಿನ್ನೆನೂ ಅದೇ ಥರನೇ ಮ್ಯಾಚ್ ಆಡಿದ್ರು. ಅದೇ ಥರನೇ ಮ್ಯಾಚನ್ನು 200+ ಹೊಡೆದು ಗೆಲ್ಸೋ ಒಂದು ಮಟ್ಟಕ್ಕೆ ಹೋದ್ರು. ಶಶಾಂಕ್ ಶರ್ಮಾ ಬಗ್ಗೆ ಮತ್ತೆ ಈ ಕಡೆ ಇವರು ಯುವಕ ಪ್ರಿಯಾಂಕ್ ಬಗ್ಗೆ ಮಾತಾಡೋದಾದ್ರೆ ನೋಡಿ, ಇಬ್ರು ಅನ್ಕ್ಯಾಪ್ಡ್ ಪ್ಲೇಯರೇ. ಇಬ್ರು ಅನ್ಕ್ಯಾಪ್ಡ್ ಪ್ಲೇಯರು ಇಂಪ್ಯಾಕ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಕ್ಯಾಪ್ಡ್ ಪ್ಲೇಯರ್ ಯಾರೂ ಇಂಪ್ಯಾಕ್ಟ್ ಮಾಡ್ತಾ ಇಲ್ಲ. ಆಯ್ತು, ಇವರು ಶ್ರೇಯಸ್ ಅಯ್ಯರ್ ಮಾಡ್ತಾ ಇಲ್ಲ, ಮ್ಯಾಕ್ಸ್ವೆಲ್ ಮಾಡ್ತಾ ಇಲ್ಲ, ಸ್ಟೋನಿಸ್ ಮಾಡ್ತಾ ಇಲ್ಲ. ಫಾರಿನ್ ಪ್ಲೇಯರ್ನ ಅಂತ ತಗೊಂಡಿದ್ದಾರೆ. ಯಾಕಂದ್ರೆ ಇಲ್ಲಿ RCB ಇಂದ ಕೆಲವೊಂದು ಜನ ಪಂಜಾಬಿಗೆ ಬಂದಿದ್ದಾರೆ, ಇನ್ನು ಕೆಲವು ಜನ ಡಿಫ್ರೆಂಟ್ ಟೀಮಲ್ಲಿ ಇದ್ರು. ಕ್ರಿಕೆಟ್ IPL ಅಂತ ಬಂದಾಗ ಒಂದು ಎಮೋಷನ್ ಇರುತ್ತೆ. ಆ ಎಮೋಷನ್ ಅಲ್ಲಿ ಅನ್ಕ್ಯಾಪ್ಡ್ ಪ್ಲೇಯರ್ ನಾನು ಎಮೋಷನ್ ತೋರಿಸ್ತೀನಿ. ಎಲ್ಲ ಟೀಮಲ್ಲೂ ನೋಡಿ, ತುಂಬ ಟೀಮ್ಗಳು ನೋಡಿದ್ರು. ಈ ಸರ್ ಹೇಳ್ದಂಗೆ IPL ಅನ್ನೋದು ಒಂದು ದೊಡ್ಡ ವೇದಿಕೆ. ಆ ವೇದಿಕೆ ಬರೀ IPLಗೆ ಸೀಮಿತ ಅಲ್ಲ. ಇಲ್ಲಿರೋರು ಟೀಮ್ ಇಂಡಿಯಾಗೆ ಬರ್ಬೋದು, ಟೀಮ್ ಇಂಡಿಯಾದಿಂದ ಕಾಂಟ್ರಿಬ್ಯೂಷನ್ ಕೊಟ್ಟು ಕಪ್ನ ಗೆಲ್ಲಿಸ್ಬೋದು, ಇನ್ನೊಂದು ದೇಶದ ಮೇಲೆ ಆಡ್ಬೋದು. ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ಕ್ರಿಕೆಟ್ ಅನ್ನೋದು ಹೇಳಕ್ಕಾಗಲ್ಲ, ಅನ್ಎಕ್ಸ್ಪೆಕ್ಟೆಡ್. ಯಾರು ಯಾವಾಗ ಮಿಂಚ್ತಾರೆ, ಯಾರು ಯಾವಾಗ ಹೀರೋ ಆಗ್ತಾರೆ, ಯಾರು ಯಾವಾಗ ವಿಲನ್ ಆಗ್ತಾರೆ ಗೊತ್ತಾಗಲ್ಲ. ನೋಡಿ, ಇಷ್ಟು ವರ್ಷ ಈ 18 ವರ್ಷ ಧೋನಿನ ಪೂಜಿಸ್ತಾರೆ, ಚೆನ್ನೈಯವರು ಆರಾಧಿಸ್ತಾರೆ, ಕ್ರಿಕೆಟ್ ಪ್ರೇಮಿಗಳು ಅವ್ರನ್ನ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ, ಈ ಒಂದು ಬ್ಯಾಡ್ 2025 ಅಂತ ಬ್ಯಾಡ್ ಅಂತ ಬಂದಾಗ ಇಡೀ ಧೋನಿನೇ ಯಾಕೆ ಆಡಿಸ್ತೀರ ನೀವು ಆ ಪ್ಲೇಸಲ್ಲಿ, ಅವ್ರು ನಿಲ್ಲಿಸಿ, ಅವ್ರನ್ನ ರಿಟೈರ್ಡ್ ಕೊಡಿಸಿ, ಸಾಕು ನಮಗೆ ಧೋನಿ. ಇದೇ ಚೆನ್ನೈಯವರೇ ಹೇಳಿದ್ದಾರೆ. ಇನ್ನು ಯಾರು ಇಂಡಿಯನ್ ಪ್ಲೇಯರ್ಗಳು ಅಂತ, ಇಂಡಿಯಾ ಅಭಿಮಾನಿಗಳು ಅಂತಂದರೆ ಇದೇ ಚೆನ್ನೈಯವರೇ ಅದೇ ಫೀಲ್ಡಲ್ಲೇ ಹೇಳಿದ್ದಾರೆ, ಧೋನಿ 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 ಅಂತೀರಾ, ಧೋನಿಯಿಂದ ನಮಗೇನು ಕಾಂಟ್ರಿಬ್ಯೂಷನ್ ಬರ್ತಿದೆ ಚೆನ್ನೈ ಟೀಮಲ್ಲಿ ಅಂತ. ಸೊ ಇನ್ನೊಂದು ಪಾಯಿಂಟನ್ನು ಹೇಳೋಕೆ ಹೋಗ್ತೀನಿ. ನೆನ್ನೆ ಶಶಾಂಕ್ ಸಿಂಗ್ ಆಮೇಲೆ ಮಾರ್ಕೋ ಯಾನ್ಸನ್ ಆಟ ಇದೆಯಲ್ಲ, ಅದೇ ಅಂದರೆ ಪ್ರಿಯಾನ್ ಶರ್ಮಾ ಇದೆ, ಆರ್ಯನ್ ಇದ್ದಾರೆ, ಅವರು ಆಟ ಒಂದು ಮಟ್ಟಕ್ಕೆ ತಗೊಂಬಂದರೆ ಇವರಿಬ್ಬರು ಕಾಂಬಿನೇಷನ್ ಆಟ ಇಡೀ ಗೇಮನ್ನು ಚೇಂಜ್ ಮಾಡಿದ್ದು. ಯಾಕಂದರೆ ಎಲ್ಲರೂ ಇದರಲ್ಲಿ ಹೋಗ್ತಾ ಇದ್ದಾರೆ, 1 ರನ್ ಹೊಡೆದು ಹೋಗ್ತಾ ಇದ್ದಾರೆ. ಬಟ್ ಇವ್ರು ಮಾತ್ರ ಆಡಿದ ರೀತಿ ಇಟ್ಸ್ ಎ ಫಸ್ಟ್ ಕ್ಲಾಸ್. ಅದರಲ್ಲೂ ಮಾರ್ಕೋ ಯಾನ್ಸನ್ ಅಂತ ಆಟಗಾರ 6ಗಳು ಹೊಡಿತಿದ್ದಾನೆ ಅಂದರೆ CSK ಬೌಲಿಂಗ್ ಎಷ್ಟು ವೀಕ್ ಇದೆ ಅಂತ ನಾವು ತಿಳ್ಕೊಬೇಕು. ಪ್ರತಿರಾಣಗೆ ಹೊಡೆದ್ರೆ ಸರ್. ಸೊ ತಿಳ್ಕೊಳ್ಳಿ, ಅಂತ ಸ್ಟಾರ್ ಮಾರ್ಕೋ ಯಾನ್ಸನ್ ಆ್ಯಸ್ ಎ ಬೌಲರ್ ಆಗಿ ನೋಡಿದ್ದೀವಿ, ನೆನ್ನೆ ಬ್ಯಾಟ್ಸ್ಮನ್ ಆಗೂ ನೋಡಿದ್ದೀವಿ. ಸೊ ನಿಜವೂ ನೆನ್ನೆ ಆಶ್ಚರ್ಯ, 19 ಬಾಲ್ಗೆ 32 ಹೊಡಿತಾರೆ ಅಂದರೆ ಸ್ಲಾಗ್ ಟೈಮಲ್ಲಿ. ಸೊ ಅದೇ ಗೇಮ್ ಶಿಫ್ಟ್ ಮಾಡೋದು. ಆಮೇಲೆ ನಾವು ನೆನ್ನೆ ಧೋನಿ ಬ್ಯಾಟಿಂಗಲ್ಲಿ ನಾನು ಮತ್ತೆ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬಿಡಿ. ಬಟ್ ಸಿಕ್ಸರ್ ಅವ್ರಿಗೆ ಎಂಥ ಬಾಲ್ ಹಾಕಿದ್ರೆ ಧೋನಿನ ತಡಿಬೇಕು ಅಂತ ಯೋಚನೆ ಮಾಡ್ತಿದ್ದವರು. ನೆನ್ನೆ ಆ ಥರ ಅನಿಸ್ಲಿಲ್ಲ. ಈ ಸೀಸನಲ್ಲಿ ಧೋನಿಗೆ ಎಂಥ ಬಾಲ್ ಹಾಕಿದ್ರು ಅವ್ರು ಡಿಫೆಂಡ್ ಮಾಡ್ತಾರೆ ಅಂತ ನಾವು ಸೋಷಿಯಲ್ ಮೀಡಿಯಾಗಳಲ್ಲೂ ಒಂದು ಕಾಮಿಡಿ ಸೀನನ್ನು ತೋರಿಸಿದ್ದಾರೆ, ಧೋನಿ ಎಷ್ಟು ಚೆನ್ನಾಗಿ ಡಿಫೆಂಡ್ ಮಾಡ್ತಾರೆ ಅಂತ. ಸೊ ದಟ್ ಈಸ್ ಇವಾಗ ಚೇಂಜ್ ಮಾಡಬೇಕಾಗಿರೋದು. ಟೀಮಲ್ಲಿ ಧೋನಿನ ತೆಗೀರಿ ಅಂತ ಹೇಳೋದಕ್ಕಿಂತ ಆ ಬ್ಯಾಟ್ಸ್ಮನ್ ಅಂದರೆ ಟಾಪ್ 5 ಬ್ಯಾಟ್ಸ್ಮನ್ಗಳು ಏನು ಜವಾಬ್ದಾರಿ ನಿಭಾಯಿಸಬೇಕು ಅಂತ ಇದನ್ನು ತುಂಬಬೇಕಾಗುತ್ತೆ CSK. ಸೊ ಇಲ್ಲ ಅಂದರೆ ಇವತ್ತು ಪಂಜಾಬ್ ಮೇಲೆ ಸೋತಿದ್ದಾರೆ, ನಾಳೆ ಇನ್ನೆಂಥ ಟೀಮ್ ಮೇಲೆ ಅವ್ರು ಸೋಲ್ತಾರೋ ಹೇಳೋಕ್ಕಾಗಲ್ಲ. ಇನ್ನು ಟೀಮ್ಗಳು ಬರೋದಲ್ಲ ಸರ್, ಇನ್ನು ಟೀಮ್ಗಳು ಬರೋದಲ್ಲ, ನಾನು ಗೆಲ್ಲಲೇಬೇಕು, ನಾನು ಕ್ವಾಲಿಫೈ ಆಗಲೇಬೇಕು ಅಂತ ಕಾಂಪಿಟೇಷನ್ ಬಂದಾಗ ಈ ಕಾಂಪಿಟೇಷನ್ ಎಲ್ಲೋ ಕಳೆದೋಗ್ತಿದ್ದಾರೆ ಚೆನ್ನೈ ಅಂತ ನನಗೇನು ಅನ್ನಿಸ್ತಾ ಇದೆ. ಯಾಕೆಂದರೆ ಅವ್ರನ್ನ ಈ ಹಳೆ ಚೆನ್ನೈಗೂ ಹೊಸ ಚೆನ್ನೈಗೂ ಡಿಫ್ರೆನ್ಸ್ ಭಾಳ ಇದೆ. ಈ ಕ್ರಿಕೆಟ್ ಅಂತ ಬಂದಾಗ ಋತುರಾಜ್ ಗಾಯಕ್ವಾಡ್ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಚೆನ್ನೈಗೆ ಆಗಲಿ, ಒಂದು ಕ್ರಿಕೆಟ್ ಅಂತ ಬಂದಾಗ ಅವರೇನೇ ಕುಗ್ಗಿದ್ದಾರೆ ಅಂತಂದರೆ ನಿಜವಾಗ್ಲೂ ಅಲ್ಲೇನೋ ವೀಕ್ನೆಸ್ ಕಾಡ್ತಾ ಇದೆ. ವೀಕ್ನೆಸ್ ಕ್ಯಾಪ್ಟನ್ಸಿ ಜವಾಬ್ದಾರಿನ ಮ್ಯಾನೇಜ್ಮೆಂಟ್ನ ಪ್ರೆಜರ್ ಗೊತ್ತಾಗ್ತಾ ಇಲ್ಲ. ಅದನ್ನ ಫಸ್ಟು ಈಗ ಸರ್ ಹೇಳ್ದಂಗೆ ಟಾಪ್ 5 ಭದ್ರಾ ಬುನಾದಿ ಆದರೆ ನೆಕ್ಸ್ಟ್ ಧೋನಿ ಅಲ್ಲ, ಯಾರು ಬಂದ್ರೂ ನೆಕ್ಸ್ಟ್ ಫಿನಿಶ್ ಮಾಡೋ ರೋಲ್ ತಗೊಳ್ತಾರೆ. ನೋಡಿ, ಜಡೇಜಾ ಸಿಡಿತಾ ಇಲ್ಲ ಬ್ಯಾಟಿಂಗಲ್ಲಿ,
ಆಮೇಲೆ ಧೋನಿ ಸಿಡಿತಾ ಇಲ್ಲ. ಇವರಿಬ್ರು ಒಂದು ಟೀಮಲ್ಲಿ ಇದ್ರು ಅಂತಂದ್ರೆ ಆ ಟೀಮ್ ಗೆಲ್ಲೋದು 100% ಸತ್ಯ. ಅದೇ ಟೀಮ್ ಸೋಲ್ತಾ ಇದೆ ಅಂದ್ರೆ ನಿಜವಾಗ್ಲೂ ಅಲ್ಲೇನೋ ಒಂದು ಸಮಸ್ಯೆ ಕಾಡ್ತಾ ಇದೆ. ಆಮೇಲೆ ನೂರ್ ಅಹ್ಮದ್ಗೆ ಯಾಕೆ ಫೇಲ್ಯೂರ್ ಆಗ್ತಿದ್ದಾರೆ ಅಂದ್ರೆ ಅಲ್ಲಿ ಒಳ್ಳೆ ಜೋಡಿ ಸಿಗ್ತಾ ಇಲ್ಲ ಅವ್ರಿಗೆ. ಆರ್ ಅಶ್ವಿನನ್ನ ಇದು ಮಾಡ್ತಾರೆ, ರವೀಂದ್ರ ಜಡೇಜನ ಆಡಿಸ್ತಾರೆ. ನೂರ್ ಅಹ್ಮದ್ಗೆ ಅವ್ರ ಕ್ಯಾಲಿಬರ್ ಒಳ್ಳೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನೆನ್ನೆ ಫ್ಲಾಪ್ ಆಗಿಕ್ಕೆ ಇದೇ ರೀಸನು. ಅವ್ರಿಗೂ ನೋಡಿ ಪ್ರತಿ ಮ್ಯಾಚಲ್ಲೂ ಆಡ್ತಾರೆ, ಪರ್ಫಾರ್ಮೆನ್ಸ್ ತೋರಿಸ್ತಾರೆ ಅನ್ನೋಕ್ಕಾಗೋದಿಲ್ಲ. ಒಬ್ಬರು ವಿಕೆಟ್ ತೆಗೆದ್ರೆ ಇವ್ರಿಗೂ ಒಂದು ಬೂಸ್ಟಪ್ ಬರುತ್ತೆ. ಬೇರೆಯವರು ಇವತ್ತು ಜಡೇಜಾ 17 ರನ್ ಅಷ್ಟೇ ಕೊಟ್ಟಿದ್ರು ಕೂಡ ವಿಕೆಟ್ ಪಡೆದಿಲ್ಲ. ಸೊ ಹಾಗೆ ಇರುವಾಗ ನೂರ್ ಅಹ್ಮದ್ ಏನು ಪರ್ಫಾರ್ಮ್ ಮಾಡೋಕ್ಕಾಗುತ್ತಾ? ಸೊ ಹಾಗಾಗಿ ನಾವು ನೂರ್ ಅಹ್ಮದ್ ಅವ್ರನ್ನ ನಾವು ಇದು ಮಾಡೋರು. ನೂರ್ ಅಹ್ಮದ್ ಇನ್ನೊಂದು ತಿಳ್ಕೊಳ್ಳಿ, ಅವರು ಏನು ರಶೀದ್ ಖಾನ್ರ ತದ್ರೂಪಿ ಅಂತಾರೆ. ಅವರು ರೈಟ್ ಹ್ಯಾಂಡು, ಇವ್ರು ಲೆಫ್ಟ್ ಹ್ಯಾಂಡ್ ಅಷ್ಟೇ, ಸೇಮ್ ಇದಿರುತ್ತೆ. ಹಾಗಾಗಿ ಅಂತ ವರ್ಲ್ಡ್ ಕ್ಲಾಸ್ ಬೌಲರ್ ಆಗೋಂಥ ಚಾನ್ಸಸ್ ಇದೆ ನೂರ್ ಅಹ್ಮದ್ಗೆ. ಬಟ್ ಅವ್ರಿಗೆ ಒಳ್ಳೆ ಪಾರ್ಟ್ನರ್ ಬೇಕು. ಹಾಗಾಗಿ ಅವರು ನೆಕ್ಸ್ಟ್ ಮ್ಯಾಚಲ್ಲಿ ಇದಾಗಬೇಕು ಅಂದರೆ ಇವೆಲ್ಲ ತಪ್ಪುಗಳನ್ನು CSK ಸರಿಪಡಿಸ್ಕೋಬೇಕಾಗುತ್ತೆ. ಎಸ್, ಇನ್ನು ಇದಿಷ್ಟು ನಿನ್ನೆ ಮ್ಯಾಚ್ ಬಗ್ಗೆ ಆಯಿತು. ಇನ್ನು ಇವತ್ತು ಗುಜರಾತ್ ಟೈಟನ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ ಆಗ್ತಿದ್ದಾರೆ. ಈ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಎರಡು ಟೀಮ್ಗಳ ಪ್ಲಸ್ ಅಂಡ್ ಮೈನಸಸ್. ಮಂಜು ಅವರೇ, ನೀವು ಹೇಳಿ. ರೈವಲ್ ರಿವ್ಯೂ ಅಂತ ಸ್ಟಾರ್ಟ್ ಆಗುತ್ತೆ ಈಗ. ಗೆಲ್ಲಲೇಬೇಕು ಎರಡು ಕಾಂಪಿಟೇಷನ್. ಈಗ ಪಂಜಾಬು ಇದು ಸಾರಿ GTನೂ ಗೆಲ್ಲಬೇಕು, RR ಗೆಲ್ಲಬೇಕು. ನನ್ನ ಪ್ರಕಾರ ಇವತ್ತು ಪ್ಲಸ್ ಮೈನಸ್ ಬಗ್ಗೆ ಮಾತಾಡೋದಾದ್ರೆ ಈಗ ಎರಡೂ ಗೆದ್ಕೊಂಡು ಬಂದಿದ್ದಾವೆ. ಈ ಕಡೆ GTನೂ ಗೆದ್ಕೊಂಡ್ ಬಂದಿದೆ, ಈ ಕಡೆ RR ಗೆದ್ಕೊಂಡ್ ಬಂದಿದೆ. ಇಲ್ಲಿ ಸ್ಯಾಮ್ಸನ್ ಒಳ್ಳೆ ಕ್ಯಾಪ್ಟನ್ಸಿ ಆಡ್ತಾರೆ, ಚೆನ್ನಾಗಿದೆ, ಇಂಪ್ಯಾಕ್ಟ್ ಆಗಿ ಬಂದ್ರು. ಅಂದ್ರೆ ಫಸ್ಟ್ 2 ಮ್ಯಾಚಲ್ಲಿ ಏನು ಕಾಂಟ್ರಿಬ್ಯೂಷನ್ ಇಲ್ಲ. ಅವರು ಇಂಜುರಿಯಿಂದ ಬಂದ್ರು, ಫಿಟ್ ಆದ್ರು, ಈ ಕ್ಯಾಪ್ಟನ್ಸಿ ನಾಯಕತ್ವ ವಹಿಸ್ಕೊಂಡ್ರು, ಅಲ್ಲಿಂದ ಮ್ಯಾಚ್ ಗೆಲ್ತಾ ಹೋಯ್ತು. ನೋಡಿ ಹೆಂಗಿದೆ ಅಂದ್ರೆ ಸಿನಾರಿಯೋ ಹೆಂಗಿದೆ ಅಂದ್ರೆ, ಒಂದು ಕ್ಲೈಮೇಟ್ ಹೆಂಗಿದೆ ಅಂದ್ರೆ, ಒಬ್ಬ ಕ್ಯಾಪ್ಟನ್ ಇಂದ ಇನ್ನೊಬ್ಬ ಕ್ಯಾಪ್ಟನ್ಗೆ ವಿನ್ನಿಂಗ್ ಚೇಂಜ್ ಆಗುತ್ತೆ ಅಂತಂದ್ರೆ ಅಲ್ಲಿ ಎಷ್ಟು ಮೂಮೆಂಟ್ ಇದೆ ಅಂತ ಅರ್ಥ, ಒಬ್ಬ ಕ್ಯಾಪ್ಟನ್ದು ಎಷ್ಟು ಜವಾಬ್ದಾರಿ ಇದೆ ಅಂತ ಅರ್ಥ. ನೋಡಿ ಈ ಕಡೆ ಆಲ್ರೆಡಿ ಶುಭ್ಮನ್ ಗಿಲ್ ಕಂಟಿನ್ಯೂ ಕ್ಯಾಪ್ಟನ್ಸಿ ಮಾಡ್ಕೊಂತ ಬರ್ತಾ ಇದ್ದಾರೆ. ಇಲ್ಲಿ ಪರಾಗಿಂದ ನೆಕ್ಸ್ಟ್ ಶಿಫ್ಟ್ ಆಗಿದ್ದು ಸ್ಯಾಮ್ಸನ್ಗೆ. ಅಂದ್ರೆ ಅಲ್ಲಿ ಮೂಮೆಂಟ್ ಹೆಂಗಿದೆ ಅಂತಂದ್ರೆ, ನೋಡಿ ನಾನು ಈ ಕ್ಯಾಪ್ಟನ್ ಇದ್ರೆ ಕಂಫರ್ಟಬಲ್ ಆಗಿ ಆಡ್ತೀನಿ, ನಾನು ಈ ಕ್ಯಾಪ್ಟನ್ ಅಂಡರ್ ಇಲ್ದ್ರೆ ನಾನು ಒಂದು ಟೀಮಲ್ಲಿ ಏನಾದ್ರು ಒಂದು ಕಾಂಟ್ರಿಬ್ಯೂಷನ್ ಕೊಡ್ಬೋದು ಅಂತ. ನೋಡಿ ಜಾಫ್ರಾ ಆರ್ಚರ್ ತುಂಬಾ ಓಡಿಸ್ಕೊತಾ ಇದ್ರು. ಅದೇ ನೀವು ಸ್ಯಾಮ್ಸನ್ ಬಂದ ತಕ್ಷಣ ಎಷ್ಟು ಚೆನ್ನಾಗಿ ಚೇಂಜ್ ಆಗಿ ಎಷ್ಟು ಚೆನ್ನಾಗಿ ವಿಕೆಟ್ ತೆಗೆದ್ರು ಅಂತಂದ್ರೆ ಅಲ್ಲೇ ಅರ್ಥ ಮಾಡ್ಕೋಬೇಕು ಏನೋ ಸಮಥಿಂಗ್ ಮಿಸ್ ಇತ್ತು RR ಅಲ್ಲಿ. ಗೆಲ್ಲೋ ಒಂದು ಅದು ಹೆಂಗೆ ಸ್ಟಾರ್ಟ್ ಮಾಡಿತ್ತು ಅಂತಂದ್ರೆ, ಅದು ಗೆಲ್ಲೋಕೆ ಸ್ಟಾರ್ಟ್ ಮಾಡಿತು ಅಂದ್ರೆ ಮತ್ತೆ ಅದನ್ನ ಬೀಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ RRನ. GT ಬಿಡಿ, ಒಂದ್ ಮ್ಯಾಚ್ ಹಿಂಗ್ ಹೋಗುತ್ತೆ, ಒಂದ್ ಮ್ಯಾಚ್ ಹೆಂಗೆ ಅಂತಂದ್ರೆ ಡಿಪೆಂಡ್ ಅಪಾನ್ ಅವರ್ ಬೌಲಿಂಗ್, ಡಿಪೆಂಡ್ ಅಪಾನ್ ಅವರ್ ಫಸ್ಟ್ ಟಾಪ್ ಬ್ಯಾಟರ್ಸು. ಅಲ್ಲಿ ಸಾಯಿ ಸುದರ್ಶನ್ ಆಡ್ತಾರಾ, ಅಲ್ಲಿ ಗೆಲ್ಲುತ್ತೆ. ಬಟ್ಲರ್ ಆಡ್ತಾರ, ಗೆಲ್ಲುತ್ತೆ. ನೋಡಿ ಶುಭ್ಮನ್ ಗಿಲ್ ಆಡಿದ್ರು ಗೆಲ್ಲಲ್ಲ ಸಮ್ ಟೈಮ್ ಮ್ಯಾಚ್ಗಳು. ಅದು ಇವತ್ತೇನಾದ್ರೂ ಗೆಲ್ಲಬೇಕು, ಎರಡು ಟೀಮಲ್ಲಿ ಯಾವ್ದಾನ ಒಂದು ಟೀಮ್ ಗೆಲ್ಲಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ಅಲ್ಲಿ ಪ್ಲೇಯಿಂಗ್ ಲೆವೆನ್ ಕರೆಕ್ಟಾಗಿ ಸೂಪರ್ ಆಗಿರಬೇಕು, ಬೌಲಿಂಗ್ ಲೈನಪ್ ತುಂಬಾನೇ ಚೆನ್ನಾಗಿರಬೇಕು. ನನ್ನ ಪ್ರಕಾರ ಇವತ್ತು RR ಈಸಿಲಿ ಗೆಲ್ಲುತ್ತೆ ಅಂತ ನನಗೆ ಹೋಪ್ ಇದೆ. RR ಅಂತ ಪ್ರಿಡಿಕ್ಷನ್ ಕೊಟ್ಟಿದ್ದೀರಾ. ಇನ್ನು ಸರ್, ನಿಮ್ಮ ಪ್ರಕಾರ ಪ್ಲಸ್ ಅಂಡ್ ಮೈನಸಸ್ ಇವತ್ತಿನ? ಪ್ಲಸ್ ಆರ್ ಮೈನಸಸ್ ಅಂತ ನೋಡೋದಾದ್ರೆ ಎರಡು ಟೀಮಲ್ಲೂ ಮೈನಸ್ ಪಾಯಿಂಟ್ಗಳ ಬಗ್ಗೆ ಹೇಳ್ಬಿಡ್ತೀನಿ. ಫಸ್ಟು ಏನಪ್ಪ, ಎರಡು ಟೀಮಲ್ಲಿ ಈಗ ಮಿಡ್ಲ್ ಆರ್ಡರ್ ಪ್ರಾಬ್ಲಮ್ ಆಗಿರೋವಂಥದ್ದು. ಈಗ ಟಾಪ್ ಬ್ಯಾಟ್ಸ್ಮನ್ಗಳು ಪರವಾಗಿಲ್ಲ, ಅವ್ರಿಗೆ ಫಸ್ಟ್ 3 ಬ್ಯಾಟ್ಸ್ಮನ್ಗಳೇ ಅವ್ರಿಗೆ ಇದಾಗ್ತಾ ಇದ್ದಾರೆ ಈಗ. ಎಸ್ಪೆಷಲಿ ನಾವು ನೋಡೋದಾದ್ರೆ ಈಗ ಗುಜರಾತ್ ಟೀಮಲ್ಲೂ ಶುಭ್ಮನ್ ಗಿಲ್ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿದ್ರು. ಇದರಲ್ಲೂ ಈ ಕಡೆ ನಾವು ಇವ್ರನ್ನ ನೋಡ್ಬೋದು, ಸಂಜು ಸ್ಯಾಮ್ಸನ್ ಆಲ್ರೆಡಿ ಚೆನ್ನಾಗಿ ಅಂದರೆ ಕ್ಯಾಪ್ಟನ್ಸಲ್ಲಿ ಚೆನ್ನಾಗಿ ಆಡ್ತಿದ್ದಾರೆ. ಬಟ್ ಆಮೇಲೆ ಬೌಲಿಂಗ್ ಯೂನಿಟಲ್ಲಿ ನೋಡಿದ್ರೆ ಇಬ್ರಿಗೂ ಸ್ವಲ್ಪ ಪ್ರಾಬ್ಲಮ್ ಇದೆ. ಏನಪ್ಪ ಅಂದರೆ ಗುಜರಾತ್ ಟೈಟನ್ಸಲ್ಲಿ ಈಗ ಸಿರಾಜು ಆಮೇಲೆ ಸಾಯಿ ಕಿಶೋರ್ ಸ್ವಲ್ಪ ಇಂಪ್ಯಾಕ್ಟ್ ಇದಾಗ್ತಿದೆ. ಅಫ್ಕೋರ್ಸ್ ಸಿರಾಜನ್ನು ನಾವು ಸುಪ್ರೀಮ್ ಆಗಿ ನೋಡ್ತಾ ಇದ್ದೀವಿ ಟೀಮಲ್ಲಿ. ಬಟ್ ಇದರಲ್ಲಿ ರಾಜಸ್ಥಾನ್ ರಾಯಲ್ಸ್ಗೆ ಇವಾಗ ಜೋಫ್ರಾ ಆರ್ಚರು ಅವರು ಸ್ವದೇಶಕ್ಕೆ ಹೋಗಿದ್ದಾರೆ, ಅವ್ರಿನ್ನೂ ಬಂದಿಲ್ಲ. ಸೊ ಹಾಗಾಗಿ ಅವ್ರ ಬೌಲಿಂಗ್ ಯೂನಿಟ್ ಇವಾಗ ಸ್ವಲ್ಪ ಡೌನ್ ಆಗಿದೆ. ಸಂದೀಪ್ ಶರ್ಮಾ ಇವ್ರು ಮಾತ್ರ ಇದು ಮಾಡ್ಕೋಬೇಕಾಗುತ್ತೆ. ಸೊ ಈ ಒಂದು ಮೈನಸ್ ಪಾಯಿಂಟ್ಗಳು ಕಾಣಿಸ್ತಾ ಇದೆ. ಆದರೆ ಎಸ್ಪೆಷಲಿ ಮಿಡ್ಲ್ ಆರ್ಡ್ರಲ್ಲೇ ಪ್ರಾಬ್ಲಮ್ ಆಗ್ತಾ ಇರೋದು ಎರಡು ಟೀಮ್ಗಳಿಗೆ. ಇನ್ನು ಪ್ಲಸ್ ಪಾಯಿಂಟಲ್ಲಿ ನಾವು ನೋಡೋದಾದರೆ ಗುಜರಾತ್ ಟೈಟನ್ಸ್ಗೆ 3-3 ಗೆದ್ದಿರೋದು ಪ್ಲಸ್ ಹೋಮ್ ಗ್ರೌಂಡ್ ಇರುತ್ತೆ ಇವತ್ತು, ಅವ್ರಿಗೆ ಅದು ಪ್ಲಸ್ ಪಾಯಿಂಟು. ಆ್ಯಂಡ್ ರಾಜಸ್ಥಾನ್ ರಾಯಲ್ಸ್ಗೂ ಕೂಡ ಕ್ಯಾಪ್ಟನ್ಸ್ ಇದಾದಮೇಲೆ ಸಂಜು ಸ್ಯಾಮ್ಸನ್ ಬೂಸ್ಟಪ್ ಆಗಿದೆ ಆ್ಯಂಡ್ ಟೀಮ್ ಸ್ವಲ್ಪ ಚೆನ್ನಾಗಿರ್ತಾರೆ. ಬಟ್ ಇವತ್ತಿನ ಎಕ್ಸ್ ಫ್ಯಾಕ್ಟರ್ ಬಗ್ಗೆ ಹೇಳ್ತೀನಿ, ಅದು ಜಾಸ್ ಬಟ್ಲರ್. ಯಾಕೆಂದರೆ ಜಾಸ್ ಬಟ್ಲರು ಲಾಸ್ಟ್ 7 ಸೀಸನು ರಾಜಸ್ಥಾನ್ ರಾಯಲ್ಸಲ್ಲಿ ಇದ್ದವರು, 3000ಕ್ಕಿಂತ ಹೆಚ್ಚು ರನ್ನನ್ನು ಓನ್ಲಿ ರಾಜಸ್ಥಾನ್ ರಾಯಲ್ಸ್ಗೆ ಹೊಡೆದವರು. ಸೊ ಅವ್ರು ಇವತ್ತು ಅಪೋನೆಂಟ್ ಟೀಮಲ್ಲಿ ಇರ್ತಾರೆ. ಸೊ ಹಾಗೆ ಆಮೇಲೆ ಅವ್ರ ಫಾರ್ಮಲ್ಲೂ ಇದ್ದಾರೆ ಈಗ ಸೊಲ್ಲ. ಸೊ ಹಾಗಾಗಿ ಇವತ್ತಿನ ಎಕ್ಸ್ಪೆಕ್ಟರ್ ಇದಂದರೆ ನಾವು ಜಾಸ್ ಬಟ್ಲರನ್ನು ನಾವು ಇವತ್ತು ಕಂಡಿಡ್ತೀವಿ. ಇನ್ನು ಉಳಿದಂತೆ ನಾವು ನೋಡೋದಾದ್ರೆ ಇವತ್ತು ಡಾಮಿನೇಷನ್ ಅಫ್ಕೋರ್ಸ್ ರಾಜಸ್ಥಾನ್ ರಾಯಲ್ಸ್ ಮಾಡ್ಬೋದು. ಯಾಕಂದರೆ ಶುಭ್ಮನ್ ಗಿಲ್ ಕ್ಯಾಪ್ಟನ್ಸ್ಗೆ ಹೋಲಿಸಿದ್ರೆ ಸಂಜು ಸ್ಯಾಮ್ಸನ್ ಸ್ವಲ್ಪ ಅನುಭವದಲ್ಲಿ ಜಾಸ್ತಿ ಇದ್ದಾರೆ. ಆ್ಯಂಡ್ ಟೀಮಲ್ಲಿ ಇವಾಗ ರಿಯಾನ್ ಪರಾಗ್ ಕೂಡ ಅವರು ಸ್ವಲ್ಪ ಫ್ರೀ ಫ್ಲೋಗೆ ಆಡ್ಬೋದು. ಸೊ ಹಾಗಾಗಿ ಇವತ್ತು ಸ್ವಲ್ಪ ಒಂದು 55%, ಒಂದು 5% ಅಷ್ಟೇ ರಾಜಸ್ಥಾನ್ ರಾಯಲ್ಸ್ಗೆ ಸ್ವಲ್ಪ
ಇದಾಗುತ್ತೆ. ಇನ್ನು ಉಳಿದಂತೆ ಗುಜರಾತ್ ಟೈಟನ್ಸ್ಗೆ ವಿನ್ ಆಗೋ ಚಾನ್ಸಸ್ ಇದೆ. ಏನಾದರೂ ಗುಜರಾತ್ ಟೈಟನ್ಸ್ ಏನೋ ಗೆದ್ರೆ ಇವತ್ತು ಅವರು 8 ಅಂಕ ತಗೊಂತಾರೆ, ಸೊ ಅವ್ರಿಗೆ ಪ್ಲೇ ಆಫ್ ಅದು ಸಿಕ್ಕಾಬಿಡೆ ಈಸಿ ಆಗುತ್ತೆ. ಬಟ್ ಏನಾದರೂ ರಾಜಸ್ಥಾನ್ ರಾಯಲ್ಸ್ ಏನೋ ಗೆದ್ರೆ ಅಫ್ಕೋರ್ಸ್ ಅವರು ಕೂಡ ಟಾಪ್ 4 ಅಲ್ಲಿ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ ಇವತ್ತು. ಎಸ್, ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಡಿಸ್ಕಷನಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್ ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.